ಬೀದರ್ ಜಿಲ್ಲೆಯ ಬುದ್ಧಿಸ್ಟ್ ಮಹಾವೀರ ಧಮ್ಮದರ್ಶನ ಭೂಮಿ ವೈಶಾಲ್ಯನಗರ ಅಣದೂರಿನಲ್ಲಿ ಡಿಸೆಂಬರ್ 15, 2024ರಂದು 4ನೇ ಬೌದ್ಧ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ ಎಂದು ಮುಖಂಡರಾದ ರಮೇಶ್ ಡಾಕುಳ್ಗಿ ಅವರು ಮಾತನಾಡಿ ತಿಳಿಸಿದ್ದಾರೆ. ಸರ್ವ ಜೀವಿಗಳ ಹಿತಕ್ಕಾಗಿ, ಸರ್ವ ಜೀವಿಗಳ ಸುಖಕ್ಕಾಗಿಯೇ ಜೀವಿಸಿದಂತಹ ಏಕೈಕ ಪರಿಶುದ್ಧ ಹಾಗೂ ಪರಿಪೂರ್ಣ ವ್ಯಕ್ತಿತ್ವವೇ ಬುದ್ಧರಾಗಿದ್ದು, ಅವರ ತತ್ವ ಸಿದ್ಧಾಂತಗಳನ್ನು ಬುದ್ಧ ಧಮ್ಮದ ತಿರುಳನ್ನ ಸಾರುವ ಧಮ್ಮ ಸಮ್ಮೇಳನ ಇದಾಗಲಿದೆ ಎಂದರು. ಕರ್ನಾಟಕ ಹಾಗೂ ಇನ್ನಿತರೆ ರಾಜ್ಯಗಳಿಂದ ಬೌದ್ಧ ಭಿಕ್ಕುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾರೆ. ವಿಶೇಷವಾಗಿ ಪೂಜ್ಯ ಬಂತೆ ಮನೋರಕ್ಷಿತ್ ಕೊಳ್ಳೇಗಾಲ, ಪೂಜ್ಯ ಬಂತೆ ಗುಣಾನಂದ ಅಭಿಭು ಔರಂಗಾಬಾದ್ ಮಹಾರಾಷ್ಟ್ರ, ಪೂಜ್ಯ ಬಂತೆ ಪ್ರಿಯದರ್ಶಿ ಸಾರಾನಾಥ್ ಉತ್ತರ ಪ್ರದೇಶ ಹಾಗೂ ಪೂಜ್ಯ ಬಂತೆ ಧಮ್ಮತಿಸ್ಸ ಕೊಳ್ಳೇಗಾಲದಿಂದ ಆಗಮಿಸ್ತಾ ಇದ್ದಾರೆ. ವಿಶೇಷವಾಗಿ ಅಮೂಲ್ಯವಾದ ಧಮ್ಮ ಪ್ರವಚನ ನೀಡಲಿದ್ದಾರೆ. ಹಾಗಾಗಿ ಬೌದ್ಧ ಉಪಾಸಕಿಯರೆಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಧಮ್ಮ ಸಮ್ಮೇಳನದಲ್ಲಿ ಭಾಗಿಯಾಗಿ ಧಮ್ಮ ಉಪದೇಶಗಳನ್ನು ಕೇಳಿ ಪುನೀತರಾಗಬೇಕು ಎಂದು ಧಮ್ಮ ಸಮ್ಮೇಳನ ಯಶಸ್ವಿ ಮಾಡುವುದಾಗಿ ಈ ಮೂಲಕ ಮಾತನಾಡಿ ಮನವಿಯನ್ನ ಮಾಡಿದ್ದಾರೆ. ಇದೇ ವೇಳೆ ಪೂಜ್ಯ ಬಂತೆ ಧಮಾನಂದ ತೇರೋ, ಪೂಜ್ಯ ಬಂತೆ ಸಂಘ ರಕ್ಷಿತ್, ಪೂಜ್ಯ ಬಂತೆ ಸಂಘಾನಂದ ಜೊತೆಗೆ ಉತ್ತರ ಪ್ರದೇಶ ಸಾರಾನಾಥದ ಪೂಜ್ಯ ಬಂತೆ ಪ್ರಿಯದರ್ಶಿ ಅವರು ಮಾತನಾಡಿದ್ದಾರೆ. ಡಿಸೆಂಬರ್ 15, 2024ರಂದು ಬೆಳಗ್ಗೆ 8:30 ಗಂಟೆಗೆ ಧ್ವಜಾರೋಹಣ ಜರುಗಲಿದೆ. 10:15ರಿಂದ 11 ಗಂಟೆವರೆಗೆ ಬುದ್ಧ ವಿಹಾರದಲ್ಲಿ ಪರಿತ್ರಾಣ ಪಠಣ ಜರುಗಲಿದೆ. ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ಭಿಕ್ಷು ಸಂಘಕ್ಕೆ ಭೋಜನ ದಾನ ಮಾಡಲಾಗುವುದು. 12 ಗಂಟೆಯಿಂದ 2 ಗಂಟೆಯವರೆಗೆ ಅಣದೂರು ಗ್ರಾಮ ಪಂಚಾಯತ್ನಿಂದ ಬುದ್ಧ ವಿಹಾರದವರೆಗೆ ಭವ್ಯ ಮೆರವಣಿಗೆ ಜರುಗಲಿದೆ. ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 5:30 ಗಂಟೆಯವರೆಗೆ ವೇದಿಕೆ ಕಾರ್ಯಕ್ರಮ ಜರುಗಲಿದೆ ಎಂದು ತಿಳಿಸಿದ್ದಾರೆ. ಬೀದರ್ ಬುದ್ಧಿಸ್ಟ್ ಮಹಾವಿಹಾರ ಅಣದೂರ್ ಇಲ್ಲಿ ನಡೆಯುತ್ತಿರತಕ್ಕಂಥ 4ನೇ ಬೌದ್ಧ ಸಮ್ಮೇಳನದ ಪೂರ್ವ ಸಿದ್ಧತೆಯ ಇವತ್ತು ವಿಹಾರದ ಭಿಕ್ಕು ಸಂಘದ ವತಿಯಿಂದ ನಡೆಯುತ್ತಿರತಕ್ಕಂಥ ಈ ಬೌದ್ಧ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯಾದಂಥ ಈಗಾಗಲೇ ತುಂಬ ಪ್ರಚಾರ ಆಗಿದೆ. ನಾಳೆ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಯ ಸಕ್ರಿಯ ಕಾರ್ಯಕರ್ತರು, ಪದಾಧಿಕಾರಿಗಳು, ಮಹಿಳಾ ಒಕ್ಕೂಟದ ಎಲ್ಲ ಪದಾಧಿಕಾರಿ ಮತ್ತು ಕಾರ್ಯಕರ್ತರು, ವಿದ್ಯಾರ್ಥಿ ಘಟಕದ ಎಲ್ಲ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಕಡ್ಡಾಯವಾಗಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಈ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ 8 ತಾಲೂಕುಗಳಿಂದ ಬಸವ ಕಲ್ಯಾಣದಿಂದ ಹಿಡಿದು ಹುಲ್ಸೂರು, ಕಮಲ್ ನಗರ್, ಔರಾದ್ ಮತ್ತು ಚುಡುಗುಪ್ಪ ಹಾಗೂ ಬೀದರ್ ದಕ್ಷಿಣ ಮತ್ತು ಬೀದರ್ ಉತ್ತರ ಮತ್ತು ಹುಮನಾಬಾದ್ ಹಾಗೂ ಬೀದರ್ ಸ್ಥಳೀಯ ಮತ್ತು ಎಲ್ಲಾ ಹಳ್ಳಿಗಳಿಂದ ಸಕ್ರಿಯ ಕಾರ್ಯಕರ್ತರು ಭಾಗವಹಿಸ್ತಾ ಇದ್ದಾರೆ. ನಾವು ಈಗಾಗಲೇ ದಲಿತ ಸಂಘಟನೆಗಳಿಂದ ಪ್ರಚಾರ ಕೂಡ ಮಾಡಿದ್ದೇವೆ. ನಾಳೆ ನಡೀತಕ್ಕಂಥ ಕಾರ್ಯಕ್ರಮ ಬಹುದೊಡ್ಡ ಐತಿಹಾಸಿಕ ಕಾರ್ಯಕ್ರಮವಾಗಿದೆ. ಯಾಕಂತ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊನೆಯ ದಿನದಲ್ಲಿ ಈ ದೇಶದಲ್ಲಿ ಮನುಷ್ಯತ್ವ ಮತ್ತು ಪ್ರೀತಿ ಕರುಣೆಗಾಗಿ ಬೌದ್ಧ ಧರ್ಮದ ಒಂದು ಪ್ರಚಾರ ಮತ್ತು ಬೌದ್ಧ ಧರ್ಮದ ಸ್ಥಾಪನೆಗಾಗಿ ನಡೆದಂತ ಕೊನೆಯ ಹೋರಾಟ ಅವರು 1956 ಅಕ್ಟೋಬರ್ 14 ಏನು ಬೌದ್ಧ ಧಮ್ಮ ದೀಕ್ಷೆ ಪಡೆದು ಈ ಭಾರತ ದೇಶವನ್ನ ಬೌದ್ಧಮಯವನ್ನ ಮಾಡಿ ಸಮಾನತೆಯ ನಾಡನ್ನ, ಪ್ರೀತಿ ಕಾರುಣ್ಯದ ನಾಡನ್ನು ಕಟ್ಟೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಯಸಿದ್ರು. ಅವರ ಕನಸಿನ ಭಾರತವನ್ನ, ಬುದ್ಧ ಭಾರತವನ್ನ ನನಸು ಮಾಡೋದಕ್ಕೆ ಇವತ್ತು ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ಮತ್ತು ಇತರೆ ಎಲ್ಲಾ ದಲಿತ ಸಂಘಟನೆಗಳು ಒಂದು ವಾಕ್ಯ ಘೋಷದೊಂದಿಗೆ ಬುದ್ಧ ಭಾರತ ನಿರ್ಮಾಣ ನಮ್ಮ ಗುರಿ, ಅಂಬೇಡ್ಕರ್ ವಾದ ನಮ್ಮ ಮಾರ್ಗ, ಈ ಒಂದು ನಿಟ್ಟಿನಲ್ಲಿ ಇಡೀ ಒಂದು ಚಳವಳಿ ರಾಜ್ಯದಲ್ಲಿ ರೂಪಿಸ್ತಾ ಇದೀವಿ. ಆ ದಿಕ್ಕಿನಲ್ಲಿ ಇವತ್ತು ಈ ಸಮ್ಮೇಳನದಲ್ಲಿ ಇವತ್ತು ಕಲಬುರಗಿದಿಂದ, ಶಾಪುರ್ ಸುರ್ಪದಿಂದ ಕೂಡ ನಮ್ಮ ಕಾರ್ಯಕರ್ತರು, ನಾಯಕರು ಬಂದು ಭಾಗವಹಿಸ್ತಾ ಇದ್ದಾರೆ. ಅದರಿಂದ ಬೀದರ್ ಜಿಲ್ಲೆಯ ಸಮಸ್ತ ಬೌದ್ಧ ಅನುಯಾಯಿಗಳು, ಅಂಬೇಡ್ಕರ್ ಅನುಯಾಯಿಗಳು, ಮಾನವ ಸಮಾಜ ಕಳ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬರು, ಮಹಿಳೆಯರು, ಮಕ್ಕಳು ಅನ್ನದೇ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಯಾಕಂತ ಹೇಳಿದ್ರೆ ಈ ಸಮ್ಮೇಳನದಲ್ಲಿ ಅಂತಾರಾಷ್ಟ್ರೀಯ ಪ್ರವಚನಕಾರರು, ರಾಷ್ಟ್ರೀಯ ಪ್ರವಚನಕಾರರು, ಬೌದ್ಧ ಧರ್ಮದ ಭಿಕ್ಕುಗಳು ಬಂದು ಪ್ರವಚನ ನೀಡಲಿದ್ದಾರೆ. ಅವರ ಪ್ರವಚನವನ್ನು ತಾವು ಕೇಳಿ ಪುನೀತರಾಗಬೇಕಂತ ಹೇಳಿ ಎಲ್ಲಾ ದಲಿತ ಸಂಘಟನೆಗಳ ಪರವಾಗಿ ನಾನು ಬೀದರ್ ಜಿಲ್ಲೆಯ ಜನರಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಜೈ ಭೀಮ್, ಜೈ ಬುದ್ಧ ಭಾರತ್. ಸಮಾಜ ಸಮುದ್ರಸ ನಮ್ಮ ಸಮಸ್ತ ಬೌದ್ಧ ಅನುಯಾಯಿಗಳಿಗೆ ಹಾಗೂ ಧಾರ್ಮಿಕ ಭಾವನೆಗಳಂತ ಶ್ರದ್ಧಾವಂತರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಧಮ್ಮದರ್ಶನ ಭೂಮಿ ವೈಶಾಲ್ಯನಗರ ಅಣದೂರು ತಾಲೂಕು ಜಿಲ್ಲಾ ಬೀದರ್ನಲ್ಲಿ ಬೌದ್ಧ ದಿನಾಂಕ 15/12/2024 ನಾಳೆ ಭಾನುವಾರ ದಿವಸ ಬೌದ್ಧ ಧಮ್ಮ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಒಂದು ನೆರೆದಂಥ ಜನತೆಗೆ ಧಮ್ಮೋಪದೇಶ ಮಾಡಲು ಬಹಳ ಅಂತಾರಾಷ್ಟ್ರೀಯ ಪ್ರಖ್ಯಾತ ಪ್ರವಚನಕಾರರಂಥ ಪೂಜ್ಯ ಬಂತೆ ಪ್ರಿಯದರ್ಶಿ ಸಾರನಾಥ್ ಅವರು ಆಗಮಿಸಿದ್ದಾರೆ ಮತ್ತು ಪೂಜ್ಯ ಬಂತೆ ಗುಣಾನಂದ ಭಂತಜಿಯವರು ನಾಳೆ ಬರುತ್ತಾರೆ.
ಹಾಗೂ ನಮ್ಮ ಕನ್ನಡ ಭಾಷೆಯಲ್ಲಿ ಬಂತೆ ಧಮ್ಮತಿಸ್ಸ, ಬಂತೆ ಮನೋರಕಿತ ಹಾಗೂ ಧಮ್ಮಪಾಲ್ ಹೀಗೆ ಬೌದ್ಧ ಭಿಕ್ಷುಗಳು ಮಾತನಾಡುತ್ತಾರೆ. ಆದ್ದರಿಂದ ಎಲ್ಲ ನಮ್ಮ ಜಿಲ್ಲೆಯ ಹೆಚ್ಚಿನ ಜನರು ಬಂದು ಈ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಮಗೆ ತಿಳಿಸಲಾಗುತ್ತಲಿದೆ. ಈ ವ್ಯವಸ್ಥೆಗೆಲ್ಲ ಈ ಕಾರ್ಯಕ್ರಮದ ಒಂದು ಆಯೋಜಕರು ಪೂಜ್ಯ ಬಂತೆ ಸಂಘರಕಿತ ಅವರು ಮಾಡ್ತಾ ಇದ್ದಾರೆ ಮತ್ತು ಅವರಿಗೆ ಸಹಾಯ ಸಹಕಾರವಾಗಿ ಪೂಜ್ಯ ಬಂತೆ ಜ್ಞಾನಸಾಗರ ತೇರು ಅಧ್ಯಕ್ಷರು, ಅಂತಾರಾಷ್ಟ್ರೀಯ ಬೌದ್ಧ ಭಿಕ್ಷು ಸಂಘದ ಧಮ್ಮದರ್ಶನ ಭೂಮಿ ಇವರು ಸಹಾಯ ಸಹಕಾರದ ಮೇರೆಗೆ ನಡೀತಾ ಇದೆ. ಹಾಗೂ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಬೌದ್ಧ ಉಪಾಸಕಿಯರು ಮತ್ತು ಎಲ್ಲ ದಲಿತ ಸಂಘರ್ಷ ಸಮಿತಿ ಸಂಘಟನೆಗಳು ಇವರೆಲ್ಲರ ಸಹಕಾರದ ಮೇರೆಗೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಮತ್ತು ಈ ಒಂದು ಕೇಂದ್ರದ ಅಭಿವೃದ್ಧಿಗಾಗಿ ಧ್ಯಾನ ಕೇಂದ್ರದ ತರಬೇತಿ ಕೇಂದ್ರಕ್ಕಾಗಿ ವ್ಯವಸ್ಥೆ ಮಾಡಲು ನಮ್ಮ ಜಿಲ್ಲೆಯಲ್ಲಿ ದಾನಿಗಳು ಮುಂದೆ ಬರ್ತಾ ಇದ್ದಾರೆ. ಅವರು ತಮ್ಮ ಈ ಯೋಜನೆಯನ್ನು ನಾಳೆ ಪ್ರಕಟ ಮಾಡಿ ಆ ವ್ಯವಸ್ಥೆಯನ್ನು ಮಾಡೋದಕ್ಕಾಗಿ ಮುಂದೆ ಬರ್ತಾರೆ. ಹಾಗೂ ಈ ಕಾರ್ಯಕ್ರಮದ ವ್ಯವಸ್ಥೆಗಾಗಿ ನಮ್ಮ ಬೀದರ್ ಜಿಲ್ಲೆಯ ಸಮಸ್ತ ಬೌದ್ಧ ನ್ಯಾಯಿಗಳು ಸಹಾಯ ಸಹಕಾರ ಮಾಡ್ತಾ ಇದ್ದಾರೆ. ಆದ್ದರಿಂದ ಈಗಾಗಲೇ ಪೂಜ್ಯ ಬಂತೆ ನಮ್ಮ ಪ್ರಿಯದರ್ಶಿಯವರು ತಮ್ಮ ಇದರಲ್ಲಿ ಉಪಸ್ಥಿತಿಯಲ್ಲಿದ್ದಾರೆ. ಆದ್ದರಿಂದ ಹೆಚ್ಚಿನ ಜನರು ಬರಬೇಕು. ಎಲ್ಲ ಸಂಘಟನೆಗಳು, ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಎಲ್ಲ ಉಪಾಸಕಿಯರು, ಬೌದ್ಧ ನ್ಯಾಯಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ತಮ್ಮಲ್ಲಿಗೆ ತಿಳಿಸಲಾಗುತ್ತದೆ. ನಾಳೆ 12 ಗಂಟೆಯಿಂದ ಗ್ರಾಮ ಪಂಚಾಯತ್ ಆಣದೂರದಲ್ಲಿ ಅಲ್ಲಿಂದ ಎಲ್ಲ ಭವ್ಯವಾದಂಥ ಮೆರವಣಿಗೆ ನಡೆಯುತ್ತದೆ. ಆ ಮೆರವಣಿಗೆಯಲ್ಲಿ ತಾವೆಲ್ಲ ಪಾಲ್ಗೊಳ್ಳೋದರ ಮೂಲಕವಾಗಿ ಕಾರ್ಯಕ್ರಮ ಮುಗಿಯುವವರೆಗೆ ತಾವೆಲ್ಲ ಇಲ್ಲಿ ಉಳಿದು ಪೂಜ್ಯ ಬಂತಜಿ ಅವರ ಉಪದೇಶವನ್ನು ಕೇಳಿ ಪುನೀತರಾಗಬೇಕೆಂದು ತಮ್ಮೆಲ್ಲರಿಗೆ ಮೂಲಕ ತಿಳಿಸ್ತಾ ಇದ್ದೇವೆ. ಈಗಾಗಲೇ ಈ ಒಂದು ಸಂದರ್ಭದಲ್ಲಿ ಎಲ್ಲ ನಮ್ಮ ಭಿಕ್ಷು ಸಂಘ ಪ್ರಿಯದರ್ಶಿಯವರು ಬಂದಿದ್ದಾರೆ. ಬಂತೆ ಜ್ಞಾನಸಾಗರ ಬಂತೆಜಿಯವರಿದ್ದಾರೆ, ಪೂಜ್ಯ ಬಂತೆ ಸಂಘರಕಿತರಿದ್ದಾರೆ, ಪೂಜ್ಯ ಬಂತೆ ಧಮ್ಮತಿಸ್ಸ ಇದ್ದಾರೆ. ಇವರೆಲ್ಲ ಉಪಸ್ಥಿತರಿದ್ದು ಹಾಗೂ ಎಲ್ಲ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ದಲಿತ ಸಂಘ ಸಮಿತಿಯ ರಮೇಶ್ ಡಾಕಳ್ಗಿಯವರು ಕೂಡ ಬಂತೆಜಿಯವರಿಗೆ ಕರೆದುಕೊಂಡು ಬರುವುದು, ಹೋಗುವುದು ಮತ್ತು ಇರತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಇಲ್ಲಿ ಉಪಸ್ಥಿತಿಯಲ್ಲಿದ್ದಾರೆ. ಹಾಗೂ ನಮ್ಮ ಅವರ ಸಹಕಾರಿಗಳಾದಂಥ ಹೆಸರು ಅಹಮದ್ ಪಾಷಾ ಅವರು ಕೂಡ ಇದ್ದಾರೆ. ಹಾಗೂ ನಮ್ಮ ಬಸವರಾಜ್ ಕಾಂಬ್ಳೆ LIC ಅವರು ನಿರಂತರವಾಗಿ ನಮ್ಮ ಈ ಕೇಂದ್ರದ ಸಕ್ರಿಯ ದಾನಿಗಳು ಹಾಗೂ ಕಾರ್ಯಕರ್ತರಾಗಿದ್ದಾರೆ. ಇವರೆಲ್ಲರ ಒಂದು ಇದು ಸಹಕಾರದಿಂದ ನಡೀತಾ ಇದೆ. ಹಾಗೂ ನಮ್ಮ ಇಲ್ಲಿ ಮಾಳಿಗೆಯವರು ಕೂಡ ಇದ್ದಾರೆ. ಪ್ರತಿ ವರ್ಷ ನಡೀತಕ್ಕಂಥ ಹುಗ್ಗಿ ಇದರಲ್ಲಿ ಅವರು ಹಾಲ್ದಾನವನ್ನು ಮಾಡ್ತಾರೆ. ಹಾಗೂ ನಮ್ಮ ಎಲ್ಲ ಕಾರ್ಯಕರ್ತರು ದೀಪಕ್ ಆಗಲಿ, ಆಕಾಶ ಆಗಲಿ ಹಾಗೂ ಇನ್ನಿತರ ಎಲ್ಲ ಇಲ್ಲಿನ ಕಾರ್ಯಕರ್ತರು ಇದ್ದಾರೆ. नमो बुद्धाय। मैं बनते प्रियदर्शी सारनाथ से आया। अभी यहाँ पे जो धर्म देशना का आयोजन होने जा रहा है बहुत ही भव्य तरीके से होने जा रहा है। मैं पहली बार इस धरती पे आया हूँ और मुझे बड़ा अच्छा लग रहा है कि बड़े ज़ोर शोर से यहाँ पे तैयारियाँ चल रही हैं। धर्म को लेकर के लोगों में बड़ा उत्साह है, तो इसके लिए मैं बहुत बहुत मंगल कामना करता हूँ। आप सभी लोग आएँ और इस पावन अवसर पे भगवान बुद्ध के अमृत वचनों का श्रवण करें और अपने जीवन को सुखी बनाएं। तो ಆತ್ಮೀಯ ಸಹೃದಯಿ ಉಪಾಸಕ ಉಪಾಸಿಕ ಬಂಧುಗಳೇ, ಸೊ ಬೀದರ್ ಜಿಲ್ಲೆಯ ಅನದೂರು ಬುದ್ಧಿಸ್ಟ್ ಮಹಾವಿಹಾರದಲ್ಲಿ 4ನೇ ಬೌದ್ಧ ಸಮ್ಮೇಳನವನ್ನು ಆಯೋಜನೆಯನ್ನು ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ವಿಶೇಷ ಪ್ರವಚನಕಾರರಾಗಿ ಬಂತೆ ಗುಣಾನಂದ, ಪ್ರಿಯದರ್ಶಿ ಮತ್ತು ಮನೋರಕ್ಷಿತ ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ತಮ್ಮ ಅಮೂಲ್ಯ ಸಮಯವನ್ನು ಈ ಕಾರ್ಯಕ್ರಮದಲ್ಲಿ ವಿನಿಯೋಗಿಸಿ ಇಲ್ಲಿ ಸಿಗ್ತಕ್ಕಂಥ ಧಮ್ಮದ ಮಾಹಿತಿಯನ್ನು ತಾವು ಪಡೆದು ತಾವು ಕೂಡ ತಮ್ಮ ಮನೆಗಳಲ್ಲಿ ಈ ಧಮ್ಮವನ್ನು ಪಸರಿಸಿ ಧಮ್ಮದ ಒಂದು ಬಲಿಷ್ಠವಾದಂಥ ಅಚಲವಾದಂಥ ಬೆಳವಣಿಗೆಗೆ ತಾವು ಕೂಡ ಕಾರಣೀಕರ್ತರಾಗಬೇಕು. ಹಾಗೆಯೇ ಈ ಕಾರ್ಯಕ್ರಮದ ಯಶಸ್ಸಿಗೆ ತಾವು ಕಾರಣೀಭೂತರಾಗಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದ ಯಶಸ್ಸಿಗೆ ಭಾಗಿಯಾಗಿ ಅಂತ ಹೇಳಿ